ಎಲ್ಲ ಆತ್ಮೀಯ ನನ್ನ ಎಲ್ಲ JDSನ ಎಲ್ಲ ಪ್ರಮುಖ ನಾಯಕರೇ, ಕಾರ್ಯಕರ್ತ ಬಂಧುಗಳೇ, ಈ ದಿನ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ JDS ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೈತ್ರಿ ಆಗಿರುವಂಥದ್ದಿದೆ. ಇದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಹೇಗೆ ನಮ್ಮ ಸನ್ಮಾನ್ಯ HD ದೇವೇಗೌಡರ ನಾಯಕತ್ವ ಇದೆ, ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ನಮ್ಮ ಸನ್ಮಾನ್ಯ GT ದೇವೇಗೌಡರ ಒಂದು ನಿರ್ಣಾಯಕವಾಗಿರುವಂತಹ ಒಂದು ನಾಯಕತ್ವ ಈ ಒಂದು ಬರ್ತಿರುವಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗ್ಲಿಕ್ಕೂ ಒಂದು ಕಾರಣಕರ್ತರಾಗಿರೋರು ನಮ್ಮ ಸನ್ಮಾನ್ಯ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ GT ದೇವೇಗೌಡರು. ಇವತ್ತು ಅವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸ್ಥಳೀಯವಾಗಿ ಮೊದಲೇ ಬಾರಿಗೆ ನಾವು ನಮ್ಮ ಸನ್ಮಾನ್ಯ ರಾಮದಾಸ್ ಅವ್ರ ಸರ್ ಮೀಟ್ ಆಗ್ತಾನೆ ಇರ್ತಾರೆ. ಆದ್ರೆ ಒಂದು ಅಫಿಷಿಯಲ್ ಆಗಿ ಈ ಒಂದು ನಾನು ಪ್ರಭಾರಿಯಾಗಿ ಜವಾಬ್ದಾರಿ ತಗೊಂಡಾದ್ಮೇಲೆ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮಹಾರಾಜರಾಗಿರುವಂತಹ ಸನ್ಮಾನ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣವೇ ಮೊದಲನೇದಾಗಿ ನಮಗೆ ಆಲೋಚನೆ ಬಂದಿರುವಂತದ್ದು ನಮ್ಮ ಸೂತ್ರಧಾರಿ ಕೃಷ್ಣನ ಪಾತ್ರ ಚುನಾವಣೆಯನ್ನ ಆರ್ದು ಕುಡಿದಿರುವಂತ ನಮ್ಮ GT ದೇವೇಗೌಡರ ಒಂದು ಆಶೀರ್ವಾದ, ಮಾರ್ಗದರ್ಶನವನ್ನ ಪಡಿಲಿಕ್ಕೆ ಇವತ್ತು ನಮ್ಮ ಮಹಾರಾಜರು ಮತ್ತು ಯುವಕರು ಅವರು ಜನಪರವಾಗಿ ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆತು ಸಾಮಾನ್ಯರಲ್ಲಿ ಒಬ್ಬರಾಗಿ ಬಾಳಿ ಬದುಕ್ತಿರುವಂತ ನಮ್ಮ ಮಹಾರಾಜರು ನಿಜಕ್ಕೂ ಮಾದರಿ ವ್ಯಕ್ತಿಗಳು. ಅವ್ರು ಇವತ್ತು ಮುಂದೆ ಬಂದು ನಮ್ಮ ಅಭ್ಯರ್ಥಿಯಾಗಿರೋದೇ ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರೋದು ಬಹಳ ಮುಖ್ಯ. ಇವತ್ತು ಅವ್ರು ಬಂದಿರೋದು ನಿಜಕ್ಕೂ ಸ್ವಾಗತಾರ್ಹ. ಹಾಗಾಗಿ ಇವತ್ತು GT ದೇವೇಗೌಡರ ಮಾರ್ಗದರ್ಶನ ಬಹಳ ಪ್ರಮುಖವಾಗಿರ್ತದೆ. ಇಡೀ ದೇಶದಲ್ಲಿ ನಮ್ಗೆ ಉಜ್ವಲವಾದಂತ ಭವಿಷ್ಯ, ಅಭಿವೃದ್ಧಿ ಹೊಂದಂತ ರಾಷ್ಟ್ರ ಹೇಗೆ HD ದೇವೇಗೌಡರು ನಮಗೆ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಬೇಕು ಅಂತ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಂತ ಒಂದು ಅಗ್ರಮಾನ್ಯ ನಾಯಕ ಅಂದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ HD ದೇವೇಗೌಡರು. ಅವರು ಬಹಳ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿರೋದು, ಸಂದೇಶ ಕೊಟ್ಟಿರೋದು ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ಬಹಳ ಚೆನ್ನಾಗಿ ಉತ್ತಮವಾಗಿ ನಮ್ಮ ರಾಮದಾಸ್ ಸಾಹೇಬರು ಎಲ್ಲ ತಿಳಿಸಿದ್ದಾರೆ. ಹಾಗೆ ನಮ್ಮ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತ ನನ್ನ ಆತ್ಮೀಯ ಸ್ನೇಹಿತರು, ಬಹಳ ವರ್ಷದಿಂದ ನನ್ನ ಸ್ನೇಹಿತರು, ನಾನು ಶಾಸಕ ಆಗೋ ಮುಂಚೆಯಿಂದನೂ ನನ್ನ ಸ್ನೇಹಿತರು, ಅವ್ರು ಶಾಸಕರಾಗಿದ್ದರು, ಆ ಕಾಲದಿಂದನೂ ಸ್ನೇಹಿತರು. ಇವತ್ತು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರ ಸಹಕಾರ ಕೇಳಕ್ ಬಂದಿದ್ದೀವಿ. ದಯವಿಟ್ಟು ಮನಸ್ಪೂರ್ವಕವಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪಕ್ಷದ ಅಭ್ಯರ್ಥಿಗೆ, ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರ ತನು ಮನ ಧನ ಎಲ್ಲವೂ ಕೊಟ್ಟು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಬರಬೇಕು. ಅದನ್ನ ಆಗ್ಬೇಕು ಅಂದ್ರೆ ನಮ್ಮ ಯದುವೀರ್ ಅವರು ಗೆಲ್ಲಬೇಕು, ಬಾಲರಾಜ್ ಅವರು ಗೆಲ್ಲಬೇಕು. ಹಾಗಾಗಿ ನಿಮ್ ಸಹಕಾರ ಕೇಳಕ್ ಬಂದಿದ್ದೀವಿ. ನಮ್ಮ ಕೃಷ್ಣನ ಪಾತ್ರ ವಹಿಸಿರುವಂತ GT ದೇವೇಗೌಡರ ಒಂದು ನಾಯಕತ್ವ ಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊತ ನನ್ನ ಎರಡು ಮಾತು ಹೇಳಕ್ ಅವಕಾಶ ಕೊಟ್ಟಂತ ತಮಗೆಲ್ಲ ಮತ್ತು ಮಾಧ್ಯಮದ ಸ್ನೇಹಿತರು ಸಹ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಶುಭಾಶಯ ಅಂತ ಕರಿತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.